ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗೀತಾ ಹೆಬ್ಬಳ್ಳಿಯವರು ರಾಣಿಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಚಂದ್ರಹಾಸ ಹೋಳಿಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಚಂದ್ರಹಾಸ ಹೋಳಿಗೆ ಅಂತ. ಅದು ಅದಕ್ಕೆ ಬೇಕಾಗುವ ಸಾಮಾನು ಅಂದ್ರೆ ಮೈದಾ, ರವಾ, ಹೋಳಿಗೆ ರವಾ ಅಂತ ಹೇಳ್ತೀವಿ ನಾವು ರಾಣಿಬೆನ್ನೂರಲ್ಲಿ. ಆ ಹೋಳಿಗೆ ರವಾ, ಆಮೇಲೆ ಅದಕ್ಕೆ ಮಿಕ್ಸ್ ಪೌಡರ್ ಹಾಕಕ್ಕೆ ಸಕ್ರಿ, ಸ್ವಲ್ಪ ಪುಟಾಣಿ, ಆಮೇಲೆ ಹಿಟ್ಟು ನಾದ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು, ಬೆಣ್ಣೆ ಹಾಕೊಂಡು ನಾದ್ಕೊಳ್ಬೇಕು. ನಾದ್ಕೊಂಡು ಒಂದು ಗಂಟೆವರೆಗೂ ನೆನೆ ಇಡಬೇಕು ಇಟ್ಟು, ಆಮೇಲೆ ಸಕ್ಕರೆ ಪುಟಾಣಿನ ಯಾಲಕ್ಕಿ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು. ಪೂರಿ ತರ ಮಾಡಿ ಕರಿಯೋದು, ಸಕ್ಕರೆ ಪುಡಿನ ಉದುರಿಸೋದು. ಓಕೆ, ಶುರು ಮಾಡೋಣ ಹಾಗಾದ್ರೆ. ಅಂದ್ರೆ ಮೊದ್ಲು ಮೈದಾ ಹಿಟ್ಟು ಕೊಡಿ. ಮೈದಾ ಹಿಟ್ಟು ಬೇಕಾ? ಎಷ್ಟು ತಗೊಂಡಿದ್ದೀರಮ್ಮ ಮೈದಾ ಹಿಟ್ಟು? ಮೈದಾ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಸರಿ, ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಬೇಕಲ್ಲ ಎಲ್ಲ. ಇನ್ನೇನ್ ಬೇಕಮ್ಮ? ರವಾ ಬೇಕು. ರವಾ ಹಾಕೋಣ. ರವಾ ಎಷ್ಟು ತಗೊಂಡಿದ್ದೀರಾ? ಒಂದು ಬೌಲಲ್ಲಿ ಒಂದು ಸ್ಪೂನ್, 1 ಸ್ಪೂನ್ ಅಂತ ಲೆಕ್ಕ ಇಟ್ಕೊಂಡ್ರೆ ಆಯ್ತು. ಒಂದು ಚಿಟಿಕೆ ಉಪ್ಪು. ಚಿಟಿಕೆ ಉಪ್ಪು ನೀವೇ ಹಾಕ್ಬೇಡಿ. ಎಷ್ಟು ಹಾಕ್ತೀರಾ? ಇಲ್ಲ, ಸ್ವಲ್ಪ ಚಿಟಿಕೆ ಸ್ವಲ್ಪ ಮಾತ್ರ. ಸರಿ ಸರಿ. ಸ್ವಲ್ಪ ಬೆಣ್ಣೆ. ಬೆಣ್ಣೆ ಬೆಣ್ಣೆ ಎಷ್ಟು? 1 ಸ್ಪೂನ್. 1 ಸ್ಪೂನ್ ಬೆಣ್ಣೆ ಬೇಕಾಗುತ್ತೆ. ತಗೊಳ್ಳಿ. ಬೆಣ್ಣೆ ಬದಲು ಬೇರೆ ಏನಾದ್ರು ಹಾಕ್ಬೋದಾ? ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಬದಲು ಎಣ್ಣೆ ಹಾಕೊಳ್ಬಹುದು. ಎಣ್ಣೆ ಹಾಕೊಳ್ಬಹುದು. ಬೆಣ್ಣೆ ಇದ್ರೆ ಅದು ಪೊಳ್ಳಾಗಿ ಬರುತ್ತೆ ಅದು ಅಂತ, ತುಂಬಾ ಹಗುರವಾಗಿ ಬರುತ್ತೆ, ಲೈಟ್ ಆಗಿರುತ್ತೆ. ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರ್ ಹಾಕಿ ಕಲಸಿ ಇಡ್ಬೇಕು. 1 ಗಂಟೆವರೆಗೂ ಅದು ನೆನೀತಾ ಇರ್ಬೇಕು. 1 ಗಂಟೆ ನೆನಿಬೇಕಾಗುತ್ತೆ. ಮತ್ತೆ ಅಮ್ಮ, ನೀವು ರಾಣಿಬೆನ್ನೂರು ಅಂತ ಹೇಳಿದ್ರೆ ಎಲ್ಲಿ? ಅಲ್ಲಿ ನಿಮ್ಮ ಮನೆ ರಾಣಿಬೆನ್ನೂರಲ್ಲಿ ಯಾವ ತರ, ಎಲ್ಲಿದೆ? ಎಲ್ಲಿಂದ ಬಂದಿದ್ದೀರಾ? ನಾವು ರಾಣಿಬೆನ್ನೂರಿಗೆ ಬಂದು 20 ವರ್ಷದ ಮೇಲೇನ ಆಯ್ತು. ಅಲ್ಲೇ ಇದ್ದೀರಾ? ಅಲ್ಲೇ ಸಿಟಿಯಲ್ಲೇ ಇದ್ದೀರಾ? ಅಲ್ಲೇ ಇದ್ದೀವಿ. ಆದ್ರೆ ನನ್ಗೆ ಈಗ ಒಂದು 5-6 ವರ್ಷದ ಹಿಂದೆ ಹಿಂಗೆ ನಮ್ಮ ಸಂಬಂಧಿಕರ ಕಾರ್ಯಕ್ರಮಕ್ಕೆ ಹೋಗಿ ಮನೇಲಿ ಮಹಾಮನೆ ಅಂತ ಮಾಡಿದ್ರು. ಏನು ಅಂತ ನೋಡಕ್ ಹೋಗಿದ್ದೆ. ಅಲ್ಲಿ ಹೋದಾಗ ಈ ಬಸವಣ್ಣನವರದು ಅಲ್ಲಿ ನಮ್ಮ ಅಧ್ಯಕ್ಷರು ಇವಾಗ ಸುವರ್ಣಮ್ಮ ಪಾಟೀಲ್ ಅವರು, ಅವರ ಸ್ಪೀಚ್ ಕೇಳಿ, ಅವರ ಅಲ್ಲಿ ನುಡಿಗೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಖುಷಿಯಾಗಿ ಅವಾಗ ನಾನು ಅದಕ್ಕೆ ಜಾಯಿನ್ ಆದೆ. ಯಾವ್ದು, ಯಾವ ಸಂಸ್ಥೆದು, ಯಾವ ಒಂದು ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ ನೀವು ರಾಣಿಬೆನ್ನೂರಲ್ಲಿ? ಬಸವ ಜ್ಯೋತಿ ಮಹಿಳಾ ಮಂಡಳ. ಬಸವ ಜ್ಯೋತಿ ಮಹಿಳಾ ಮಂಡಳ ಅಂತ. ಅಲ್ಲಿಂದ ನಾನು ಅವ್ರ ಹತ್ರನೇ ಹೋಗ್ತಾ ಇರೋದು ಬರೋದು. ಆಮೇಲೆ ಅಲ್ಲಿಂದ ನನ್ನ ಮಗಳು ಬಸ್ರಿ ಇದ್ದಾಗ ಅವರೇ ಲಿಂಗಾದ ಬಂದು ಪೂಜೆ ಮಾಡಿದ್ರು. ಅದು ಮಹಾಮನೆ ಮಾಡಿದ್ರು ಮನೇಲಿ. ಅದು ಆದ್ಮೇಲೆ ನನ್ನ ಮಗಳು ಡೆಲಿವರ್ ಆದ್ಮೇಲೆ ನಾಮಕರಣನು ಅವರೇ, ಸುವರ್ಣಮ್ಮ ಪಾಟೀಲ್ ಅವರೇ ಬಂದು. ಈ ರೀತಿಯ ಒಂದು ಬಸವ ಸಮಿತಿಯಿಂದ ನಿಮ್ಮ ಸಂಬಂಧ ಬೆಳೀತಾ ಇದೆ. ಅವರ ತತ್ವಗಳನ್ನ, ಅವರ ವಚನಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ನೀವು? ತುಂಬಾ ಹೇಳ್ಕೊಡ್ತಾರ ಅವ್ರು. ನಾವು ಇನ್ನೂ ಹೋಗಲ್ಲ, ಅದ್ರಲ್ಲಿ ತುಂಬಾ ನಮ್ಗೆಲ್ಲರನ್ನು ಕರೆದು ಅಡ್ವೈಸ್ ಮಾಡೋದು, ಹೇಳೋದು, ಸ್ವಂತ ಮಕ್ಕಳ ತರ ನೋಡ್ಕೊಂಡು ಹೇಳ್ಕೊಡ್ತಾರ ಅವ್ರು. ಹಿಂಗಾಗಿ ನಮ್ಗೆ ತುಂಬಾ ಆಸೆ ಬರುತ್ತೆ ಅಲ್ಲಿ ಹೋಗ್ಬೇಕು, ಕಲಿಬೇಕು ಅಂತ ಇಂಟ್ರೆಸ್ಟ್ ನಮ್ಗೆ. ಸ್ವಲ್ಪ ನೀರು ಕೊಡಿ. ಸೊ ಎಷ್ಟು ದಿನಕ್ಕೊಂದ್ಸತಿ ಹೋಗ್ತೀರಾ? ತಿಂಗಳಿಗೊಂದ್ಸತಿ ಹೋಗ್ತಾ ಇದ್ದೀರಾ? ಅಲ್ಲಿ ಇನ್ನೂ ಹಿಂಗೆ ಫಂಕ್ಷನ್ ಇದು ಇದ್ದಾಗೆ ವಾರಕ್ಕೊಂದ್ಸಲ ಹೇಳ್ತಾರೆ, ಹೋಗ್ತೀವಿ. ಆದ್ರೆ ಇವಾಗ ಜಾಸ್ತಿ ಹೋಗಕ್ ಆಗ್ತಾ ಇಲ್ಲ. ಯಾವಾಗ ನಿಮ್ಗೆ ಟೈಮ್ ಇದೆ ಅನ್ನುವಾಗ ನೀವು ಹೋಗ್ತೀರಾ? ಫಂಕ್ಷನ್ ಅಂದ್ರೆ ಯಾವ್ದೆಲ್ಲ ಕಾರ್ಯಕ್ರಮ ಮಾಡ್ತೀರಾ ನೀವು ಬಸವ ಸಮಿತಿಯಲ್ಲಿ? ಪ್ರತಿ ವಾರ ಸತ್ಸಂಗ ಮಾಡ್ತಾರೆ. ಸತ್ಸಂಗ ಅಂತೇಳಿ 1 ತಾಸು ಮಾಡ್ತಾರೆ. ಅದು ಅವಾಗ ಬಸವಣ್ಣ ಅವರಿಗೆ ಎಲ್ಲ ಹೇಳ್ತಾರೆ, ವಚನ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ, ವಚನಗಳನ್ನ ಹೇಳ್ಕೊಡ್ತಾರೆ, ಹಾಡುಗಳನ್ನ ಹೇಳ್ತಾರೆ, ಹೊಸ ಹೊಸ ಹಾಡುಗಳನ್ನ ಹೇಳ್ಕೊಡ್ತಾರೆ. ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ಯಾವ ಹದಕ್ಕೆ ಇದನ್ನ ಕಲ್ಸ್ಕೊಳ್ತೀರಾ? ಚಪಾತಿ ಹಿಟ್ಟಿನ ಹದಕ್ಕೆ. ನಾನು ಚಪಾತಿ ಹಿಟ್ಟಿನ ತರಾನೇ ಕಲ್ಸ್ತೀನಿ. ತುಂಬಾ ಮೆತ್ತಗಾಗಬಾರ್ದು. ಸರಿ, ಅದೇ ನಿಮ್ಗೆ ಅಂದಾಜು ಕರೆಕ್ಟ್ ಗೊತ್ತಾಗ್ಬೇಕಲ್ಲ. ಸಾಕಾಗತ್ತಾ? ಸಾಕಾಗತ್ತೆ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ಇವಾಗ ಸದ್ಯಕ್ಕೆ ನಾನು ನಮ್ಮ ಯಜಮಾನ್ರು ಮಾತ್ರ ರಾಣಿಬೆನ್ನೂರಲ್ಲಿ ಇರೋದು. ಮಗಳು ಎಲ್ಲಿದ್ದಾಳೆ ಈಗ? ಮಗಳು ಬೆಂಗಳೂರಲ್ಲಿ, 2 ಗಂಡು ಮಕ್ಕಳು, ಅವರು ಬೆಂಗಳೂರಲ್ಲಿ ಇದ್ದಾರೆ. ಸೊಸೆನೂ ಅಲ್ಲೇ ಬೆಂಗಳೂರು. ಸರಿ ಸರಿ. ಸೊ ನಿಮ್ಮ ಈ ಎಲ್ಲಾ ಒಂದು ಕಾರ್ಯ ಚಟುವಟಿಕೆಗಳಿಗೆ ನಿಮ್ಮ ಮನೆಯವ್ರದ್ದು ಸಪೋರ್ಟ್ ಇದೆಯಾ? ಇದೆ, ಎಲ್ಲರದ್ದು ಸಪೋರ್ಟ್ ಇದೆ. ಸೊ ಮನೆಯಲ್ಲಿ ಎಲ್ಲರೂ ನಿಮ್ಮ ಬಸವಣ್ಣನವರ ಚಿಂತನೆಯಲ್ಲೇ ಇದ್ದೀರಾ? ಅದನ್ನ ಅಳವಡಿಸ್ಕೊಂಡು ಮನೆಯವ್ರದ್ದು ಸಪೋರ್ಟ್ ಇದೆ. ಅವರು ಕೂಡ ಬಸವ ಸಮಿತಿಗೆ ಬರ್ತಾರೆ. ಅದು ಜಾಸ್ತಿ ಅವ್ರಿಗೆ ಅಷ್ಟೊಂದು ಓಡಾಡಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್. ಹಾಗಾಗಿ ಯಾವಾಗ ಒಂದೊಂದ್ಸಲ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಬರ್ತಾರೆ. ಸರಿ ಸರಿ.
ಮತ್ತೆ ನಿಮ್ಗೆ ಹೇಗೆ ಹೊಸ ಹೊಸ ಅಡಿಗೆನೆಲ್ಲ ಟ್ರೈ ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲೂ ಮಾಡ್ತೀನಿ. ಅಲ್ಲೂ ಸಂಘದಲ್ಲೇನೋ ಸ್ವಲ್ಪ ಒಂದೊಂದು ಫಂಕ್ಷನ್ ಮಾಡಿದಾಗ ಎಲ್ರಿಗೂ ಒಂದೊಂಥರ ಅಡಿಗೆ ಮಾಡ್ಕೊಂಡ್ ಬನ್ರಿ, ಎಲ್ಲ ಕೂಡಿ ಊಟ ಮಾಡೋಣ ಅಂತ ನಮ್ಮ ಅವ್ವರು ಹೇಳ್ತಾರೆ. ಅಲ್ಲಿ ಹೋದಾಗ ಒಬ್ಬರದೊಬ್ರು ನೋಡಿ ಕಲ್ಕೋತೀವಿ. ಒಬ್ಬರಿಗೆ ನೀವು ಶೇರ್ ಮಾಡ್ತೀರಾ, ನಾನು ಈ ತರ ಮಾಡಿದೆ, ನಾನೊಂದು ಹೊಸ ತಿಂಡಿ ಮಾಡಿದೆ ಅನ್ನೋದನ್ನ. ಇದೊಂದು ಹೆಸರು ನಾನು ಕೇಳೇ ಇರ್ಲಿಲ್ಲ, ಚಂದ್ರಹಾಸ ಹೋಳಿಗೆ ಅಂತ ಹೇಳಿದ್ರಿ. ಇದೇಗೆ ಎಲ್ಲಿದದು? ನಿಮ್ಮ ಉತ್ತರ ಕರ್ನಾಟಕ ತುಂಬಾ ಫೇಮಸ್ ಅಲ್ಲಿ? ಇಲ್ಲಿ ರಾಣೆಬೆನ್ನೂರಲ್ಲೇನು ಮಾಡ್ತಾರೆ ಅಂದ್ರೆ ಅದು ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಿದ್ರು ಮೊದ್ಲು. ಇದೆಲ್ಲಿ ಯಾರಿಂದ ಯಾರು ಕಲ್ಸ್ಕೊಟ್ರು ನಿಮ್ಗೆ? ಇದು ನಮ್ಮ ತಾಯಿ ಮನೆಯಲ್ಲಿ. ತಾಯಿ ಮನೆಯಿಂದ. ಪರವಾಗಿಲ್ಲ. ಎಲ್ಲ ಹೊಸ ಹೊಸ ಹೋಳಿಗೆ ಎಲ್ಲ ಟ್ರೈ ಮಾಡಿದೀರಾ? ಯಾವ ತರ ಹೋಳಿಗೆ, ಇನ್ಯಾವ ಹೋಳಿಗೆ ಮಾಡ್ತೀರಾ ಮನೆಯಲ್ಲಿ? ಇವುದೇ ಹೂರ್ಣದ ಹೋಳಿಗೆ, ಸಜ್ಕದ ಹೋಳಿಗೆ, ಕೊಬ್ಬರಿ ಹೋಳಿಗೆ, ಶೇಂಗಾದ ಹೋಳಿಗೆ ಮಾಡ್ತೀನಿ. ಇದು 1 ಗಂಟೆ ನೆನಿಬೇಕು. ಇದಿವಾಗ 1 ಗಂಟೆ ನೆನಿಬೇಕು. ಅಲ್ಲಿವರೆಗೂ ಅದು ಪೌಡರ್ ಮಾಡ್ಕೊಳ್ಳೋಣ. ಯಾವ್ದನ್ನು ಪೌಡರ್ ಮಾಡ್ತೀರಾ? ಅದು ಸಕ್ಕರೆ ಮಿಕ್ಸಿ ಬೇಕಾ ನಿಮ್ಗೆ? ಹೌದು, ಚಿಕ್ಕದೊಂದು. ಮಿಕ್ಸಿಯಲ್ಲಿ ನೀವೀಗ ಇದು ಸಕ್ಕರೆ ಹಾಕೊಳ್ತೀರಾ? 1 ಬೌಲ್ ಸಕ್ಕರೆ ಹಾಕೊಳ್ಳೋಣ. ಓಕೆ. ಇದಕ್ಕೆ ಅರ್ಧ ಬೌಲ್ ಹುರ್ಗಡ್ಲೆ. ನೀವು ಇಲ್ಲಿ ಹುರ್ಗಡ್ಲೆ ಅಂತ ಹೇಳ್ತೀರಿ, ನಾವಲ್ಲೇ ಪುಟಾಣಿ ಅಂತ ಹೇಳ್ತೀವಿ. ಆಮೇಲೆ 1-2 ಏಲಕ್ಕಿ ಹಾಕ್ಬಿಡಿ. ಅದು ನೆನಿತಾ ಇರುತ್ತೆ, ಅವಾಗ ನಾವ್ ಇದನ್ನ ಪೌಡರ್ ರೆಡಿ ಮಾಡ್ಕೊಂಡ್ಬಿಡ. ಹಾಕ್ಬಿಡಿ. ಸಾಕಾಗುತ್ತೆ. ಇದನ್ನ ಹಾಕ್ಬಿಡ್ಲಾ? ಇದನ್ನ ಡ್ರೈ ಪುಡಿನೇ ಮಾಡ್ಕೊಳ್ಳೋದು? ಹೌದಾ, ಡ್ರೈ ಪುಡಿನೇ ಇರ್ಬೇಕ್ರಿ. ಸರಿ. ಸಾಕಾಗ್ಬೋದಾ? ಆಗಿದೆ ಅಲ್ವಾ? ಆಗಿದೆ. ಇದಕ್ಕೆ ಹಾಕ್ಬೇಕಲ್ವಾ? ಸಾಕಲ್ವಾ? ಇನ್ನೊಂದ್ಸತಿ ಆಗ್ಬೇಕಾ? ಇಲ್ಲ, ಕರೆಕ್ಟ್ ಆಗಿದೆ. ಸರಿ. ಸಾಕಲ್ವಾ? ಸಾಕು. ಅಮ್ಮ, ಈಗ ಹಿಟ್ಟು 1 ಗಂಟೆಯಿಂದ ಕಾಯ್ತಾ ಇದೆ ಅಲ್ವಾ? 1 ಗಂಟೆ ಇಡಬೇಕು ಅಂತ ಹೇಳಿದೀರಾ. ಚೆನ್ನಾಗಿ ನೆನೆದಿದೆ. ಚೆನ್ನಾಗಿ ನೆಂದಿದೆ. ಓಕೆ. ಮತ್ತೆ ಏನ್ ಮಾಡಿ? ಇವಾಗ ಇದು ಪೌಡರ್ನ ರೆಡಿ ಆಗಿದೆ. ಇವಾಗ ಬಾಣ್ಲಿ ಇಟ್ಟು ಎಣ್ಣೆ ಕಾಯಕ್ಕಿಟ್ಟು. ಓಕೆ. ನಿಮ್ಗೀಗ ಬಾಣ್ಲಿ ಬೇಕು. ಸರಿ. ಬಾಣ್ಲಿಯಲ್ಲಿ ಎಷ್ಟು ಎಣ್ಣೆ ಹಾಕ್ಬೇಕಮ್ಮ? ಅದನ್ನ ಕರಿಯೋಕೆ ಬೇಕಲ್ಲ, ಅಷ್ಟೊಂದು ಎಣ್ಣೆ ಹಾಕೋಣ. ಓಕೆ. ಇದಿವಾಗ ಹೋಳಿಗೆ ಅಂದ್ರೆ ನೀವು ಅದನ್ನ ಎಣ್ಣೆಯಲ್ಲಿ ಕರಿತೀವಿ. ಯಾಕಂದ್ರೆ ನಮ್ಗೆಲ್ಲ ಹೋಳಿಗೆ ಅಂದ್ರೆ ತವಾದಲ್ಲಿ ಇದೊಂಥರ ಬೇರೆ ರೀತಿಯ ಸ್ಪೆಷಲ್ ಹೋಳಿಗೆ ಇದು. ತಗೊಳ್ಳಿ. ಎಷ್ಟು ಎಣ್ಣೆ ಬೇಕು? ಅದು ಮುಣಗ್ಬೇಕಲ್ಲ ಕರಿಯೋಕೆ. ಸರಿ. ಅದನ್ನ ಕಾಯಕ್ಕೆ ಇಟ್ಕೊಂಡು ಮತ್ತೆ ಇಲ್ಲಿ ನೀವು ಶುರು ಮಾಡೋಣ. ಸರಿ. ನಿಮ್ಗೆ ಲಟ್ಟಂಗೆ ಬೇಕಲ್ವಾ? ಮತ್ತೆ ಎಣ್ಣೆ ಕರೀಲಿಕ್ಕೆ ಬೇಕು. ಮತ್ತೆ ನೀವು ಹೇಳ್ತಾ ಇದ್ರಿ ನೀವು ಬಸವ ಸಮಿತಿಗೆ ಹೋಗ್ತೀರಾ, ಹೀಗೆ ನೀವು ಮನೆಯಲ್ಲೆಲ್ಲ ವಚನಗಳನ್ನೆಲ್ಲ ಹೇಳ್ತೀರಾ, ಹಾಡು ಹೇಳ್ತೀರಾ, ಅಥವಾ ನಿಮ್ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಮಕ್ಕಳಿಗೆ ಅಂತಂದ್ರೆ ಅವು ಗಂಡು ಮಕ್ಕಳಂತೂ ಬೆಂಗಳೂರೆಲ್ಲ ಸೇರ್ಕೊಂಡ್ಬಿಟ್ರು. ಅವ್ರ ಅದಕ್ಕೆ ಕಾಂಟ್ಯಾಕ್ಟ್ ಬರ್ಲಿಲ್ಲ. ಇನ್ನೇನ್ ಮಗಳು ಬಂದಿರ್ತಾಳೆ, ಬಂದಾಗ ಕರ್ಕೊಂಡು ಹೋಗಿರ್ತೀನಿ. ಹೇಳಿದೀರಾ? ಹೇಳ್ತೀವಿ. ನೀವು ಹೇಳ್ಕೊಂತ ಇರ್ತೀರಾ ವಚನಗಳನ್ನ? ಹೇಳ್ಕೊಂಡಿರ್ತೀನಿ ಮನೆಯಲ್ಲಿ ಪೂಜೆ ಮಾಡುವಾಗ ಅವಾಗ ಅಂತ ಹೇಳಿ. ಯಾವ ರೀತಿ ಪೂಜೆ ಮಾಡ್ತೀರಾ? ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಅದರ ಸ್ಫೂರ್ತಿಯನ್ನ ಪಡೆದಿದ್ದೀರಾ ಅಂತ ಒಮ್ಮೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಬಸವಣ್ಣದ ಒಂದೊಳ್ಳೆ ಏನೋ ಒಂದು ಮನಸ್ಥಿತಿ, ಶಾಂತತೆ, ನೆಮ್ಮದಿ ಬರುತ್ತೆ. ಅಲ್ಲಿ ನಾವು ನಮ್ಮ ಸಂಘಕ್ಕೆ ಹೋಗಿ ಬರ್ತೀವಲ್ಲ, ಬಸವ ಜ್ಯೋತಿ ಮಹಿಳಾ ಮಂಡಲಕ್ಕೆ ಹೋಗಿ ಬಂದಾಗಂತೂ ಅಲ್ಲಿ ಅವರ ಪ್ರವಚನ ಕೇಳಿದಾಗಂತೂ ನಮ್ಗೆ ಇನ್ನೂ ಖುಷಿ. ಮನಸ್ಸಲ್ಲಿ ಏನೋ ನೋವು ಭಾರ ಆಗಿದ್ರೆ ಎಲ್ಲ ಹೋಗುತ್ತೆ. ಎಲ್ಲ ಒಂದು ಹಗುರ ಆದಾಗೆ ಒಂದು ಸಮಾಧಾನ ಆಗತ್ತೆ, ನೆಮ್ಮದಿ ಇದೆ ಜೀವನದಲ್ಲಿ. ಅದು ಒಳ್ಳೇದು. ಯಾಕಂದ್ರೆ ಏನೇ ಮಾಡಿದ್ರು ನಮ್ಗೊಂದು ನೆಮ್ಮದಿ ಬೇಕು. ಅದನ್ನ ನೀವು ಬಸವಣ್ಣನವರ ತತ್ವದಿಂದ, ಅವರ ವಿಚಾರದಿಂದ, ಸಿದ್ಧಾಂತದಿಂದ ಕಲಿತಾ ಇದ್ದೀರಾ, ಅಳವಡಿಸ್ಕೊಂಡಿದ್ದೀರಾ. ತುಂಬಾ ಸಂತೋಷ ಅಮ್ಮ. ಇದಿವಾಗ ಹೋಳಿಗೆ ಅಂದ್ರೆ ಸಣ್ಣದಾಗೆ ಮಾಡಿ ಅದನ್ನ ಮಡಚಿ ಕರಿಬೇಕು ಅದನ್ನ. ಓಕೆ. ಈ ಪುಡಿನೇ ನೀವು ಅದಕ್ಕೆ ಹಾಕೋದಿಲ್ಲ? ಇದಕ್ಕೆ. ಸರಿ. ಅದಿವಾಗ ಎಣ್ಣೆ ಕಾಯ್ತಾ ಇದೆ, ಅದ್ರೊಟ್ಟಿಗೆ ಮಾಡ್ಕೊಂಡ್ಬಿಡೋಣ ಅಲ್ವಾ? ಮತ್ತೆ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಯಾರು ತಿಂತಾರೆ ಮನೆಯಲ್ಲಿ? ಮಕ್ಕಳಿಗೆಲ್ಲ ಇಷ್ಟ ಸ್ವೀಟ್ಸ್. ಬರ್ತಾ ಇರ್ತಾರ ಅವಾಗವಾಗ ಬೆಂಗಳೂರಿಂದ ರಾಣಿಬೆನ್ನೂರ್ಗೆ? ದೊಡ್ಡ ಹಬ್ಬಗಳಿದ್ರೆ ಮಾತ್ರ ಬರ್ತಾರ ಅವರು. ಮಗಳು ಬರ್ತಾಳ? ಅವಳು ಅಂದ್ರೆ ಇವಾಗ ಮಗಳಿದ್ದಾಳೆ, ಮಗಳು ಸ್ಕೂಲ್ ಅಂತ ಬರ್ತಾಯಿಲ್ಲ. ಅವ ಮೊದ್ಲೆಲ್ಲ ಬರ್ತಿದ್ಲು. ಆಮೇಲೆ ಶರಣ ಸಂಸ್ಕೃತಿ ಮೆರವಣಿಗೆ ಆಯ್ತು ಬಸವಣ್ಣವ್ರದ್ದು, ಅವಾಗೆಲ್ಲ ಬಂದಿದ್ಲು. ಮಗಳನ್ನ ಕರ್ಕೊಂಡ್ ಬಂದು
ಮೆರವಣಿಗೆಲ್ಲ ತಿರುಗಾಡ್ಕೊಂಡು ಹೌದಾ? ಅವರು ಅದಕ್ಕೆಲ್ಲ ಇದು ಸೇರ್ಕೊಂಡಿರ್ತಾರೆ, ಸಂಘದಲ್ಲೆಲ್ಲ ಬಂದು ಕೂತ್ಕೋತಾಳ ಬಂದಾಗ ನೀವು ಕರ್ಕೊಂಡು ಹೋಗ್ತೀರಾ, ಅಂತೂ ಅಂತ ಒಂದು ಒಳ್ಳೆ ಸಂಸ್ಕಾರ ಮಗಳಿಗೆ ಸಹ ಕಲ್ಸ್ಕೊಟ್ಟಿದ್ದೀರಾ. ಬರ್ತಾರೆ ಹೋಗ್ತಾರೆ. ಒಳ್ಳೆ. ಈಗ ನಾವು ಒಂದು 4 ಮಾಡಿ ಇಟ್ಕೊಳ್ಳೋಣ ಹಿಂಗೆ, ಆಮೇಲೆ ಕೊನೆಗೆ ಒಂದೇ ಸಲ ಪ್ಲೇಟ್ ಕೊಡಿ ಕರಿಯೋಣ. ತಗೊಳ್ಳಿ, ಯಾಕಂದ್ರೆ ಒಂದೊಂದೇ ಕರಿಯಕ್ಕಾಗಲ್ಲ, ಅದಕ್ಕೆ 4 ಮಾಡಿ ಇಟ್ಕೊಳ್ಳೋಣ. ನೀವು ನನ್ನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರಿ ನಿಮ್ಮ ಬಸವ ಸಮಿತಿಯ ಒಂದು ಪ್ರೇರಣೆ ಹೇಗೆ ಸಿಕ್ತು ಅಂತ. ಹೀಗೆ ಮನೆಯಲ್ಲಿ ಹಾಡುಗಳನ್ನೆಲ್ಲ ಹೇಳ್ತಾ ಇರ್ತೀರಾ, ಅಡಿಗೆ ಮಾಡುವಾಗ ವಚನಗಳನ್ನ ಹೇಳ್ತಾ ಇರ್ತೀರಾ? ವಚನ ಹೇಳ್ತಿರ್ತೀವಿ, ಇನ್ನೊಂದ್ ಸ್ವಲ್ಪ ಹಾಡುಗಳನ್ನ ಗುಣಗುಣಿಸ್ತಾ ಇರ್ತೀವಿ. ಹೌದಾ? ನೋಡೋಣ ಒಂದ್ ಹಾಡು ಈಗ ಸಹ ಗುನ್ಗುನ್ಸಿ ಅಂತೆ, ಸ್ವಲ್ಪ ವೀಕ್ಷಕರಿಗೋಸ್ಕರ. ವಿಶ್ವದ ಬಸವಣ್ಣ ಉಳಿಯೋ ನಮ್ಮನಿಯಾಗೆ, ನೀರ ಕಾದಾವು ಬಸವಣ್ಣನ ಜಳಕಕ್ಕೆ, ಹಾಲ ಕಾದಾವು ಭೋಜನಕ್ಕೆ. ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗೆ, ನೀರ ಕಾದಾವು ಬಸವಣ್ಣನ ಜಳಕಕ್ಕೆ, ಕಾದಾವು ಭೋಜನಕ್ಕೆ. ಸುಮ್ಮನೆ ಹಿಂಗೆ ಏನೋ ಒಂದಷ್ಟು ಹಾಡ್ಕೊಂಡು ಮಾಡ್ತಿರ್ತೀವಿ. ಹೇಳಿ 1-2-3 ನೀವು ಗುನ್ಗುನ್ಸ್ತಿದ್ದೀರಿ ಅಂದ್ರಲ್ಲ, ಅದೇ ಚೆನ್ನಾಗಿರುತ್ತೆ ಕೇಳಕ್ಕೆ. ಹೇಳ್ಬಿಡಿ, ಇನ್ನು ಯಾವ್ದಾದ್ರು ಒಂದು ಹಾಡು ಗೊತ್ತಿದ್ರೆ ಹೇಳಿ. ಬಸವಾದಿ ಶರಣರ ತತ್ವವನರ್ಥ ಮೇಲೆ ಇನ್ನೇನು, ಗುರು ಬಸವಣ್ಣನ್ಗೆ ಶರಣಾದ ಮೇಲೆ ಇನ್ನೇನು. ಬಸವಾದಿ ಶರಣರ ತತ್ವವನರ್ಥ ಮೇಲೆ ಇನ್ನೇನು, ಗುರು ಬಸವಣ್ಣನ್ಗೆ ಶರಣಾದ ಮೇಲೆ ಇನ್ನೇನು. ಚೆನ್ನಾಗಿ ಹೇಳಿದ್ರಿ ಅಮ್ಮ, ಚೆನ್ನಾಗಿದೆ. ಸಣ್ಣ ಸಣ್ಣವಾಗೆ ನೀವು ಅದನ್ನ ಇನ್ನು ಇದಾವೆ ಅಲ್ಲ. ನಮ್ಮ ಅಮ್ಮ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆಲ್ಲ ಹಾಡುಗಳನ್ನ. ಇಲ್ಲಿ ಚೆನ್ನಾಗಿದೆ, ನೀವು ಸಹ ಕಲಿತಾ ಇದ್ದೀರಾ. ಎಲ್ಲರಿಗೂ ಒಂದೊಂದು ಇಷ್ಟ ಆದ್ರೂ ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ಸಹ ಕಲ್ಸ್ಕೊಟ್ಟಿದ್ದೀರಾ. ಇನ್ನು ನಿಮ್ಮ ಮೊಮ್ಮಗಳು ರೆಡಿ ಆಗ್ತಾಳೆ, ಅವ್ಳಿಗೂ ಸಹ ಕಲ್ಸ್ಕೊಟ್ಬಿಡಿ. ಈಗಿನವ್ರಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ, ಎಲ್ಲ ಟಿವಿ. ಅವಳು ಸಣ್ಣ ಪಾಪು ಇದ್ದಾಗ್ಲಿಂದನೇ ಅವಳು ಅದ್ರಲ್ಲೆಲ್ಲ ಭಾಗವಹಿಸಿದಾಳೆ. ಒಂದು ರೂಪಕ ಮಾಡಿದ್ರು ನಮ್ಮ ಸಂಘದಿಂದೆಲ್ಲ. ಅವಾಗ ಸಣ್ಣ ಪಾಪು ಇತ್ತು, ಆ ಪಾಪುನ್ ತಗೊಂಡೇನೆ ಅವರೆಲ್ಲ ಸಂಘದಲ್ಲಿ ರೂಪಕದಲ್ಲೇ ಅವಳನ್ನ ಆಲ್ರೆಡಿ ನೀವು ಭಾಗವಹಿಸ್ಬಿಟ್ಟಿದ್ದಾಳೆ. ಸೊ ಅಂತ ಒಂದು ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದೀರಾ. ಇದನ್ನ ಇನ್ನೂ ಮುಂದುವರಿಸಿ. ಅಲ್ಲಿ ಎಣ್ಣೆ ಕಾದಿದೆ ಅನ್ಸುತ್ತೆ, ಹಾಕ್ಬೋದಾ ಅಂತ? ಯಾಕಂದ್ರೆ ಹೈ ಫ್ಲೇಮ್ ಮಾಡ್ಕೊಂಡ್ಬಿಡಿ. ಮಾಡ್ಬಿಡೋಣ. ಈ ತರ ಮಡಿಸ್ಕೋಬೇಕು. ಓ, ನೀವಿವಾಗ ಅದನ್ನ ಸಣ್ಣ ಪುರಿ ತರ ಮಾಡಿ ಅದನ್ನ ಇದೇ ತರ ಟ್ರಯಾಂಗಲ್ ಅಲ್ಲಿ ಒಂದು ಮಾಡಿಸ್ಕೊಂಡ್ಬಿಟ್ಟು ಇದೇ ತರದಲ್ಲಿ ಕರಿಬೇಕು. ಸರಿ, ಸ್ವಲ್ಪ ಮೊದಲು ಎಣ್ಣೆ ಕಾದಿದಿಲ್ಲ ಅಂತ ನೋಡ್ತೀನಿ. ಸರಿ ಅಮ್ಮ. ಕಾದಿದೆ ಎಣ್ಣೆ. ಕಾದಿದ್ಯಾ? ತಗೊಳ್ಳಿ. ಆಮೇಲೆ ಅದನ್ನ ಪೌಡರ್ ಇಡಿ ಮೊದಲು. ಈ ಪೌಡರ್ ಏನ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗಿಲ್ಲ. ಇದೊಂದು ಒಂಥರ ಮಿಸ್ಟ್ರಿ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ರೆಡಿ ಆಯ್ತು, ಪೌಡರ್ ಮಾತ್ರ ಹಾಗೆ ಮರ್ತೋಗಿಲ್ಲ ಅಲ್ವಾ ನಿಮ್ಗೆ? ಇಲ್ಲ. ಸರಿ, ಅದೊಂದು ಹಾಗೆ ಇದೆ, ನೋಡೋಣ ಏನ್ ಮಾಡ್ತೀರಾ ಅಂತ. ಓಕೆ, ಇದು ಪೂರಿ ತರನೇ ಅದೇ ಹದ ಬರ್ಬೇಕಾ? ನಾವೀಗ ರೆಗ್ಯುಲರ್ ಪೂರಿ ಮಾಡ್ತೀವಲ್ಲ ಅದೇ ತರನಾ? ಅದೇ ತರನೇ ಬರ್ಲಿ. ಆದ್ರೆ ಇನ್ನ ಇದಕ್ಕೆ ಸ್ವಲ್ಪ ಎಣ್ಣೆನೋ ಬೆಣ್ಣೆನೋ ಹಾಕಿ ಇರ್ತೀವಲ್ಲ, ಅವಾಗ ಚೆನ್ನಾಗಿ ತುಂಬಾ ಪೊಳ್ಳಾಗಿ ಬರುತ್ತೆ ಅದು. ಆಮೇಲೆ ಇದು ತಿಂಡಿ ಹೆಂಗಂದ್ರೆ ನೀವು ಮಾಡಿ ಒಂದು 15-20 ದಿವಸ ಆದ್ರೂ ಇಟ್ಕೋಬಹುದು. ಆಮೇಲೆ ಎಲ್ಲೇ ಟೂರ್ ಗಿರ್ ಹೊರಟಾಗ ಈ ತರ ಮಾಡ್ಕೊಂಡು ಹೋದ್ರೆ ಮನೆ ತಿಂಡಿನೇ ಬೇಕು ಅಂದಾಗ ನಾನು ಕಟ್ಕೊಂಡು ತಗೊಂಡು ಹೋಗ್ಬೋದು ಇವನ್ನೆಲ್ಲ. ಹೌದೌದು. ಯಾವ ತರ ನೀವು ಇದನ್ನ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ಅಥವಾ ಸಾಯಂಕಾಲ ಕಾಫಿ ಜೊತೆನಾ? ಯಾವ ತರ ತಿಂತೀರಾ? ಹಂಗೆಲ್ಲ ಮಾಡಲ್ಲ. ಇದನ್ನ ನಾವು ಅಲ್ಲಿ ದೀಪಾವಳಿ ಹಬ್ಬ, ಇದು ಹಬ್ಬದಲ್ಲೆಲ್ಲ ಮಾಡಿಡ್ತೀವಿ. ಜನ ಬರ್ತಿರ್ತಾರಲ್ಲ, ಜನರಿಗೆ ಕೊಡೋಕೆ ಇದ್ರಲ್ಲಿ ಹಾಕೊಂಡು. ಇದನ್ನ ನೀವು ಸಕ್ಕರೆ ಪುಡಿ ಮಾಡಿಟ್ಟಿದ್ದೀರಲ್ವಾ ಅದ್ರಲ್ಲಿ ಹಾಕಿ ಇದನ್ನ ಹೋಳಿಗೆ ಅನ್ನುವಾಗ ನಮ್ ತಲೆಯಲ್ಲಿ ಬೇರೆ ಯಾವ್ದೋ ಒಂದು ಯೋಚನೆ ಬಂದಿತ್ತು. ಹೋಳಿಗೆ ಅನ್ನುವಾಗ ಇದೊಂದು ಬೇರೆ ರೀತಿಯಲ್ಲೇ ಇದೆ, ಸ್ಪೆಷಲ್ ಆಗಿದೆ. ಇಲ್ಲಿ ನೋಡಿ, ಈ ತರ ಬಿಡ್ರು ಈ ತರ ಮಡಚಿರ್ತೀವಲ್ಲ, ಮತ್ತೆ ಒಳಗಡೆ ಎಲ್ಲ ಬೇಯಬೇಕಲ್ಲ ಅದು. ಹಿಂಗಾಗಿ ಇದು ಪದರ್ ಒಂದ್ ಸ್ವಲ್ಪ ನಾವು ಹಿಂಗೆ ಎತ್ತಿ ಎತ್ತಿ ಎಣ್ಣೆ ಬಿಟ್ಟು ಸ್ವಲ್ಪ ನೀವು ಅದನ್ನ ಬೇಯಿಸುವಾಗ ಎಣ್ಣೆಲಿ ಕರಿವಾಗ ಸ್ವಲ್ಪ ಫೋಲ್ಡ್ ಎಲ್ಲ ಆ ತರ ಮಾಡ್ಕೊತೀವಿ. ಅಂದಾಗ ಒಳಗಡೆದು ಎಲ್ಲ ಚೆನ್ನಾಗಿ ಬೇಯ್ಕೊಂಡ್ ಬಿಡ್ಬೇಕು. ಅದ್ ಬೇಂದ ಮೇಲೆ ಅದನ್ನ ತೆಗೆದು ಪೌಡರ್ದಲ್ಲಿ ಹಾಕಿದ್ರೆ ಅಂದ್ರೆ ಇದು ಎಲ್ಲ ಸ್ವಲ್ಪ ಡ್ರೈ ಆಗಿರತ್ತಲ್ರಿ, ಗೋಲ್ಡನ್ ಬ್ರೌನ್ ಬರ್ಬೇಕು ಮಾಡುವಾಗ.
ಆಮೇಲೆ ಇದು ಎಷ್ಟೇ ದಿವಸ ಇಟ್ಟರು ಕೆಡಲ್ಲ. ಎಲ್ಲ ಇದನ್ನು ಡ್ರೈ ಆಗಿದೆ, ಇದನ್ನು ಕರೆದಿರ್ತೀವಲ್ಲ ಅದನ್ನ ನೀವು ಸಕ್ಕರೆ ಪುಡಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀರಾ. ಸ್ಪೆಷಲ್ ಆಗಿದೆ, ಚೆನ್ನಾಗಿದೆ, ಬೇರೆ ರುಚಿ. ಮಕ್ಕಳಿಗೆ ಅಂತೂ ಹಿಂಗ್ ಮಾಡಿಟ್ರೆ ಸ್ಕೂಲ್ ದಿನ ಬಂದಾಗ ಮಾಡಿದಾಗ ತಿನ್ನಕ್ ಚೆನ್ನಾಗಿ. ಸಾಯಂಕಾಲ ಸ್ನಾಕ್ಸ್ ಬೇಕು ಅಂತ ನಮ್ಗೆ ಏನೋ ಬೇಕು ಆಸೆ ಪಡೋ ಮಕ್ಕಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಮೊಮ್ಮಗಳಿಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ, ಆದ್ರೆ ಅವ್ಳು ಸ್ವೀಟ್ ಕಡಿಮೆ ತಿನ್ನೋದಿಲ್ಲ. ಈಗಿನ ಮಕ್ಕಳು ಹಾಗೆ ಸ್ವೀಟ್ಸ್ ತಿನ್ನೋದು ನಾವೇ ಬೆಳೆಸ್ಬೇಕು. ಮನೇಲೆಲ್ಲ ಹೊಸ ಹೊಸ ತಿಂಡಿ ಮಾಡ್ಬಿಟ್ಟು ಕೊಟ್ಟು ಅವ್ರಿಗೂ ಅಭ್ಯಾಸ ಮಾಡಿಸ್ಬೇಕು, ಅವಾಗ ಆಗತ್ತೆ ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಅವಳಿಗೆ ಅವ್ರದ್ದು ಹೆರಿಡಿಟರಿ, ತಂದೆ ಹೆರಿಡಿಟರಿ ಬಂದ್ಬಿಟ್ಟಿದೆ ಅವಳಗ. ಅವಳು ತಿನ್ನೋದಿಲ್ಲ. ಅವಳು ನಮ್ಮ ಮನೇಲಾದ್ರೆ ನಮ್ಮ ಮಗಳು ಎಲ್ಲರೂ ತುಂಬಾ ಆಸೆ ಪಡ್ತಿದ್ರು. ಚಿಕ್ಕವರಿದ್ದಾಗ ಮಾಡ್ತಿದ್ದೆ, ತುಂಬಾ ಆಸೆ ಪಡೋರು. ಮತ್ತೆ ಇನ್ನೇನ್ ಅಡ್ಗೆ ಮಾಡ್ತೀರಾ? ಯಾವ ಅಡ್ಗೆ ನಿಮ್ ಮನೆಯವ್ರಿಗೆ ಇಷ್ಟ? ನಮ್ಮ ಮನೆಯವ್ರಿಗೆ ರೊಟ್ಟಿನೇ ಜಾಸ್ತಿ. ರೊಟ್ಟಿಗೆ ಏನ್ ಮಾಡ್ತೀರಮ್ಮ? ರೊಟ್ಟಿಗೆ ಎಲ್ಲ ತರಕಾರಿ, ಮೊಳಕೆ ಹೊಡ್ಸಿದ ಕಾಳುಗಳಿನ ಪಲ್ಯ, ಎಣಗಾಯಿ, ಡೊಣಗಾಯಿ ಪಲ್ಯ. ಹೌದು, ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಯೂಶಲಿ ನೀವು ತರಕಾರಿ ಜಾಸ್ತಿ ಹಾಕ್ತೀರಾ, ಮೊಳಕೆ ಬರ್ಸಿದ ಕಾಳು ಹಾಕ್ತೀರಾ. ಯೂಶಲಿ ಅದೊಂಥರ ಆರೋಗ್ಯ ಮತ್ತೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅಲ್ವಾ? ಮತ್ತೆ ಬೆಣ್ಣೆ ಎಲ್ಲ ಜಾಸ್ತಿ ಹಾಕ್ತೀರಾ. ಈಗ ಎಣ್ಣೆಯಿಂದ ಮಾಡಿದ್ರು ಅದು ಎಲ್ಲ ಒಳ್ಳೆ ಧಾರಾಳವಾಗಿ ಹಾಕ್ತೀರಾ? ಹೌದು, ಬೆಣ್ಣೆ ತುಪ್ಪ ಎಲ್ಲ ಇದು ಯಾಕಂದ್ರೆ ಇದು ದಿನ ಮಾಡೋದಲ್ಲ, ಹಬ್ಬದಲ್ಲಿ ತಿಂದ್ರೆ ಏನಾಗತ್ತಲ್ವಾ? ಹಬ್ಬಕ್ಕಷ್ಟು ಮತ್ ಮಕ್ಕಳು ಇವರೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ, ಬಂದಾಗ ಮಾಡಿದಾಗ ಏನೋ ಸಹ ಚೇಂಜಸ್ ಅವ್ರಿಗೂ ಬದಲಾವಣೆ ಆಗಿರ್ತದಲ್ಲ. ಅದು ಅಲ್ಲೆಲ್ಲ ಒಂದೊಂದ್ ಸರಿ ಮಾಡಕ್ ಆಗ್ಲಿಲ್ಲ, ಹೊರಗಡೆ ಉಂಡಿರ್ತಾರೆ, ಬೇಜಾರು. ಹೌದೌದಲ್ಲ, ಯೂಶಲಿ ಹೊರಗಿರುವಾಗ ನಮಗೆ ಅಮ್ಮ ಮಾಡಿದ್ದೇ ಖುಷಿ ಆಗತ್ತೆ. ಮತ್ತೆ ಮನೆ ಊಟ ಬೇಕು ಅಂತ ಕಾಯ್ತಾ ಇರ್ತಾರೆ. ಅವಾಗ ಬಂದಾಗ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿನೋ 2 ಸತಿನೋ ಮಾಡಿದಾಗ ತುಂಬಾ ಖುಷಿ ಆಗತ್ತೆ. ಬರ್ತಾರ ದೀಪಾವಳಿಗೆ ಮಕ್ಕಳೆಲ್ಲ? ರಜಾ ಇರ್ಬೇಕು, ರಜಾ ಇದ್ರೆ ಮಾತ್ರ ಬರ್ತಾರೆ. ಇಲ್ಲಾಂದ್ರೆ ನಾವೇ ಅಲ್ಲಿಗೆ ಮಕ್ಕಳಿದ್ದಲ್ಲಿಗೆ ಹೋಗ್ಬೇಕು. ತಿಂಡಿ ಎಲ್ಲ ತಗೊಂಡ್ ಹೋಗ್ತೀರಾ? ಅಲ್ಲೇ ಸೊಸೆನೂ ಇದ್ದಾಳೆ, ಸೊಸೆ ಮಾಡ್ತಾಳೆ. ಆಫ್ ಮಾಡಿ ಸಾಕು. ಸೊಸೆಗೆಲ್ಲ ಬಂದೇ ಬರುತ್ತೆ. ಆಮೇಲೆ ಇವಾಗಿಂದ ಅವ್ರದ್ದು ಬೇರೆ ಫುಡ್ಗಳೆಲ್ಲ ಲೇಟೆಸ್ಟ್, ಅದನ್ನು ಮಾಡ್ತಾಳೆ, ಇದನ್ನು ಮಾಡ್ತಾಳೆ. ಅಲ್ಲ, ಇದನ್ನು ಕಲ್ಸ್ಕೊಡ್ಬೇಕು ನೀವು. ಮಾಡ್ತಾರೆ ಎಲ್ಲ, ಯಾಕಂದ್ರೆ ಒಳ್ಳೆ ಅಂಶ ಇರೋದ್ರಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಮಾಡ್ತಾಳೆ, ಕೊಡೋಣ ಅಂತ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆಯಾ? ಎಲ್ಲ ಆದಂಗ ಆಯ್ತಿದ್ದು. ಅಮ್ಮ, ಚಂದ್ರಹಾಸ ಹೋಳಿಗೆ ರೆಡಿ ಇದೆ. ನಾನು ಟೇಸ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸರಿ, ಆಗ್ಲಿ, ನಿಮ್ಗೊಂದು ಕೊಡ್ತೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸರಿ, ಒಂದು ಸ್ಪೆಷಲ್ ಹೋಳಿಗೆ ಇದು. ಹೋಳಿಗೆ ನೋಡೋಣ. ಇದನ್ನ ಯೂಶಲಿ ಹೇಗ್ ತಿಂತೀರಾ? ಬರೇ ಹೀಗೇನೆ ತಿಂತೀರಾ ಅಥವಾ ಏನಾದ್ರು ತುಪ್ಪ? ಇಲ್ಲ, ಬೇಕಲ್ಲ ತುಪ್ಪ ಹಾಕೋಬಹುದು, ಅದು ತುಪ್ಪದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದರಲ್ಲಿ ಎಲ್ಲ ಇದೆ ಆಲ್ರೆಡಿ, ರುಚಿ ಇದೆ. ನೋಡೋಣ, ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ತೀನಿ. ಬಿಸಿ ಬಿಸಿನೇ ತಿಂದ್ರೆ ಚೆನ್ನಾಗಾಯ್ತು ಅಥವಾ ತಣ್ಣಗಾಗ್ಬೇಕಾ? ಬಿಸಿದು ತಿನ್ಬಹುದು, ಆದ್ರೆ ಆರಿದ್ಮೇಲೆ ತಿನ್ಬಹುದು. ಆರಿದ್ಮೇಲಂತೂ ಹೇಳಿದಲ್ಲ 15 ದಿನವರೆಗೂ ಇಟ್ಕೊಂಡು ತಿನ್ಬಹುದು, ಬೇಕಾದ್ರೆ. ಎಲ್ಲಿ ಟೂರ್ಗೆ ಹೋದಾಗ ತಗೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ ಅದು. ಓಕೆ, ಟೇಸ್ಟ್ ಮಾಡಿ ನೋಡೋಣ. ಅದ್ಭುತವಾಗಿದೆ ಅಮ್ಮ. ಅದೆಷ್ಟು ಟೇಸ್ಟ್ ಇದೆ ಅಂದ್ರೆ ಒಂಥರ ಬೇರೆ ಫೀಲಿಂಗ್ ಬರ್ತಾ ಇದೆ. ಅದ್ರೊಟ್ಟಿಗೆ ನೀವು ಯೂಶಲಿ ನಾವು ಪೂರಿ ಎಲ್ಲ ತಿಂತೇವೆ ಅಥವಾ ಹೋಳಿಗೆ ತಿಂತೇವೆ, ಇದೊಂಥರ ಸ್ಪೆಷಲ್ ಹಿಟ್ಟಿದೆಯಲ್ಲ, ನೀವು ಸಕ್ಕರೆ ಪುಡಿ ಎಲ್ಲ ಹಾಕಿದ್ರೆ ಸ್ಪೆಷಲ್ ಟೇಸ್ಟ್ ಕೊಡ್ತಾ ಇದೆ. ತುಂಬಾ ಟೇಸ್ಟ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಹೋಳಿಗೆ ಇದು. ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ಚಂದ್ರಹಾಸ ಹೋಳಿಗೆ ಮಾಡಿದೀರಾ. ನಿಮ್ಗೆ ನಮ್ಮ ಬಸವ ಟಿವಿ ಬಗ್ಗೆ ಹೇಗನ್ನಿಸ್ತು? ನನ್ಗಂತೂ ತುಂಬಾ 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 ಖುಷಿ ಆಯ್ತು. ಯಾಕಂದ್ರೆ ನಾವು ಕೇಳಿದ್ವಿ, ಇದು ಸ್ಟಾರ್ಟ್ ಆಗಿದ್ದರಿಂದ ನೋಡ್ತಾ ಇದ್ವಿ, ಎಲ್ಲಾ ಕಡೆನೂ ಎಲ್ಲರ ಕಡೆ ಚಾನೆಲ್ದಲ್ಲಿ ಬರ್ತಾ ಇತ್ತು. ತುಂಬಾ ಆಸೆ ಇತ್ತು ನಮಗೂ ಹೋಗ್ಬೇಕಲ್ಲ, ನೋಡ್ಬೇಕು, ಮಾಡ್ಬೇಕಂತ. ನನ್ನಲ್ಲಿ ಇದ್ದಂತ ಒಂದು ವಿದ್ಯೆಯನ್ನು ತೋರಿಸ್ಕೊಟ್ಟಿದ್ವಿ. ಬಹಳ ಸಂತೋಷ ಅಮ್ಮ. ಇದೊಂದು ವಿಶಿಷ್ಟವಾದ ಹೋಳಿಗೆ ನಮ್ಗೆ ಮಾಡ್ಕೊಟ್ಟಿದ್ದೀರಾ. ವೀಕ್ಷಕರಿಗೋಸ್ಕರ ಇನ್ನೊಮ್ಮೆ ಮಾಡುವ ವಿಧಾನ ಮತ್ತೆ ಯಾವ್ದೆಲ್ಲ ಸಾಮಗ್ರಿ ಬೇಕು ಅಂತ ಒಮ್ಮೆ ಹೇಳಿ. ಅವಶ್ಯವಾಗಿ ಹೇಳ್ತೀನಿ. ಇದಕ್ಕೆ ಮೊದಲು ಪೂರಿ ಮಾಡ್ಕೊಳಕ್ಕೆ ಮೈದಾ, 1 ಕಪ್ ಮೈದಾ, 1/4 ಭಾಗ ರವಾ. ಅದು ನಮ್ಗೆ ರಾಣಿಬೆನ್ನೂರಲ್ಲಿ ಕಡೆ ಎಲ್ಲ ಆ ಕಡೆ ಸಿಗುತ್ತೆ, ಹೋಳಿಗೆ ರವಾ ಅಂತ, ಸಣ್ಣ ರವಾ. ಅದು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಹುದು, ಇಲ್ಲ ಬೆಣ್ಣೆ ಹಾಕೊಳ್ಬಹುದು. ಚೂರು ಉಪ್ಪು ಹಾಕೊಂಡು ಚಪಾತಿ ಹದದಲ್ಲೇ ನಾದಿಟ್ಕೊಳ್ಬೇಕು. ತಿರುಗಿ ಆಮೇಲೆ ಪುಟಾಣಿ, ಒಂದು ಸಣ್ಣ ಬೌಲ್ದಿಂದ ಪುಟಾಣಿ, ದೊಡ್ಡ ಕಪ್ಲಿಂದ ಸಕ್ಕರೆ, ಏಲಕ್ಕಿ ಲವಂಗ, ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದನ್ನ ಹಿಟ್ಟನ್ನ 1 ಗಂಟೆವರೆಗೆ ನೆನೆ ಆದ್ಮೇಲೆ ಪೂರಿ ತರ ಲಟ್ಟಿಸ್ಕೊಂಡು ಅದನ್ನು ಟ್ರಯಾಂಗಲ್ ಆಕಾರದಲ್ಲಿ ಮಾಡಿಸ್ಕೊಂಡು ಕರಿದು ಅದ್ರ ಮೇಲೆ ಇದು ಪೌಡರ್ ಅನ್ನು ಉದುರಿಸೋದು. ಇದು ಮಾಡಿ ಆಯ್ತು, ಅದು ಪೂರಿ ತಿನ್ನಕ್ಕೆ ರೆಡಿ. ಒಂದು ವಿಶಿಷ್ಟವಾದ ಚಂದ್ರಹಾಸ ಹೋಳಿಗೆ ಇವತ್ತು ಖಾನಾವಳಿ
ಕಾರ್ಯಕ್ರಮದಲ್ಲಿ ತಯಾರಾಗಿದೆ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಚಂದ್ರಹಾಸ ಹೋಳಿಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿ ತಂಡದಿಂದ ಧನ್ಯವಾದಗಳಮ್ಮ. ಶರಣು ಶರಣಾರ್ಥಿ.